ಹಾಯ್ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಪನ್ನೀರ್ ಪೆಪ್ಪರ್ ಫ್ರೈ ರೆಸಿಪಿಯನ್ನು ಶೇರ್ ಮಾಡೋಂತ ಇದ್ದೇನೆ. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ಬಂದುಬಿಟ್ಟು ಪನ್ನೀರ್ ಪೆಪ್ಪರ್ ಫ್ರೈ ಯಾವ ರೀತಿ ಮಾಡೋದಂತ ನೋಡ್ಕೊಂಡು ಬರೋಣ. ಹಾಗೆ ನನ್ನ ಚಾನಲನ್ನು ಇದುವರೆಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಸೊ ಫ್ರೆಂಡ್ಸ್, ನಾನಿಲ್ಲಿ ನೋಡಿ 1 ಸ್ಪೂನಷ್ಟು ಇಲ್ಲಿ ಪೆಪ್ಪರು, 1 ಸ್ಪೂನ್ ಜೀರಿಗೆ ಮತ್ತು 1 ಸ್ಪೂನ್ ಕೊತ್ತಂಬರಿ ಬೀಜ ಇದೆಲ್ಲವನ್ನು ಒಂದು ಚಿಕ್ಕ ಬಾಣಲೆಗೆ ಹಾಕಿ ಈಗ ಡ್ರೈ ರೋಸ್ಟ್ ಮಾಡ್ತೇನೆ. ಚೆನ್ನಾಗಿ ಡ್ರೈ ರೋಸ್ಟ್ ಮಾಡುವ ಒಂದು 5 ನಿಮಿಷದಿಂದ 8 ನಿಮಿಷ ಸಾಕು. ಸೊ ಹಾಗೆ ನೋಡಿ 3 ಮಾಡಿ ಮೆಣಸು ಮತ್ತು ಸ್ವಲ್ಪ ಕರಿ ಲೀವ್ಸನ್ನು 3 ಕಡ್ಡಿ ಇದನ್ನು ಕೂಡ ಅದನ್ನೇ ಹಾಕಿ ಡ್ರೈ ರೋಸ್ಟ್ ಮಾಡಿ ಒಂದು ಚಿಕ್ಕ ಪ್ಲೇಟ್ನಲ್ಲಿ ತೆಗೆದಿಟ್ಕೊಳ್ಳುವ. ಸೊ ಇದನ್ನೀಗ ಮಿಕ್ಸಿ ಜಾರಲ್ಲಿ ಹಾಕಿ ತರಿತರಿಯಾಗಿ ರುಬ್ಬಿಕೊಂಡು ಬರೋದು, ಅಂದರೆ ನೈಸಾಗಿ ಬೇಡ, ತರಿತರಿಯಾಗಿ ರುಬ್ಬಿಕೊಂಡು ಬರೋದು. ನೋಡಿ ಈ ರೀತಿ ಪೌಡರ್ ಮಾಡಿದರೆ ಸಾಕು. ಇದು ಊಟ ಜೊತೆ ಸೈಡ್ ಡಿಶ್ ಆಗಿದ್ದರೆ ತುಂಬ ಒಳ್ಳೆಯದಾಗ್ತದೆ. ಸೊ ನೋಡಿ ಹಾಗೆ ಇಲ್ಲಿ ಪನ್ನೀರ್ ಕೂಡ ತೊಗೊಂಡಿದ್ದೀನಿ. ಇದು ನಾನು ಮನೆಯಲ್ಲೇ ಮಾಡಿರುವ ಪನ್ನೀರ್ ಆಗಿರೋದ್ರಿಂದ ಅಷ್ಟು ಪರ್ಫೆಕ್ಟಾಗಿ ಕಟ್ ಮಾಡಲಿಕ್ಕೆ ಆಗಲಿಲ್ಲ. ಇಲ್ಲಿ 1 ಈರುಳ್ಳಿ, ಒಂದು 3ರಿಂದ 4 ಹಸಿಮೆಣಸು, ಸ್ವಲ್ಪ ತೆಂಗಿನೆಣ್ಣೆ ಹಾಕಿ ಈರುಳ್ಳಿ ಮತ್ತು ಹಸಿಮೆಣಸನ್ನು ಸ್ವಲ್ಪ ಗೋಲ್ಡನ್ ಬ್ರೌನ್ ಬರೋವರೆಗೆ ನಾವು ಫ್ರೈ ಮಾಡಿ ತಗೊಳ್ಳುವ. ನೋಡಿ ಸ್ವಲ್ಪ ಕರಿ ಲೀವ್ಸ್ ಕೂಡ ಹಾಕಿದ್ದೇನೆ ಫ್ಲೇವರ್ಗೋಸ್ಕರ, ಬೇಡ ಅಂದರೆ ಸ್ಕಿಪ್ ಮಾಡಿವಿ. ಹಾಗೆಯೇ ನೋಡಿ ಈಗ ಚೆನ್ನಾಗಿ ಗೋಲ್ಡನ್ ಬ್ರೌನ್ ಬರೋಕ್ಕೆ ಫ್ರೈ ಮಾಡಲಿಕ್ಕೆ ಇಡುವ. ಸೊ ಲೋ ಫ್ಲೇಮಲ್ಲಿಟ್ಟು ನಾವು ಪೌಡರ್ ಮಾಡಿ ತೊಗೊಂಡಿದ್ದೇವಲ್ಲ ಅದನ್ನು ಕೂಡ ನಾವೀಗ ಅದಕ್ಕೆ ಹಾಕುವ. ಸೊ ನೆಕ್ಸ್ಟ್ ಸ್ಟೆಪ್ ಬಂದುಬಿಟ್ಟು ಪನ್ನೀರ್ ಕೂಡ ಹಾಕುವ. ಪನ್ನೀರ್ ಹಾಕುವಾಗ ನಾವು ಗ್ಯಾಸ್ ಫ್ಲೇಮ್ ತುಂಬ ಲೋ ಫ್ಲೇಮಲ್ಲಿ ಇಡುವ. ಮಿಕ್ಸ್ ಮಾಡುವಾಗ ತಳ ಹಿಡಿಬೋದಂತ. ಸೊ ಈ ರೀತಿ ಮಿಕ್ಸ್ ಕೊಟ್ಟರೆ ನಮ್ಮದು ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ರೆಡಿ ಆಗ್ತದೆ. ಇದನ್ನು ಸೈಡ್ ಡಿಶ್ ಆಗಿ ಕೂಡ ನಾವು ತಗೊಳ್ಬೋದು, ಅಲ್ಲದೆ ಸಂಜೆಗೆ ಸ್ಟಾರ್ಟರ್ಸ್ ಆಗಿ ಕೂಡ ನಾವು ತಗೊಳ್ಬೋದು. ಹೇಗೆ ಬೇಕೋ ಹಾಗೆ ನಾವು ಇದನ್ನು ಊಟ ಜೊತೆ ಅಲ್ವಾ ಸೈಡ್ ಡಿಶ್ ಆಗಿ ಕೂಡ ತಗೊಳ್ಬೋದು. ಸೊ ಫ್ರೆಂಡ್ಸ್, ಇವತ್ತಿನ ರೆಸಿಪಿ ನಾನು ಮಾಡಿರುವಂತಹ ರೆಸ್ಟೋರೆಂಟ್ ಸ್ಟೈಲ್ನಲ್ಲಿ ಪನ್ನೀರ್ ಪೆಪ್ಪರ್ ಫ್ರೈ ನಿಮಗೆ ಇಷ್ಟವಾದರೆ ಖಂಡಿತ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಕೊಡೋದನ್ನು ಕೂಡ ಮರಿಬೇಡಿ ಇವತ್ತಿನ ರೆಸಿಪಿ ಇಷ್ಟವಾದರೆ. ಹಾಗೆಯೇ ಶೇರ್ ಕೂಡ ಮಾಡೋದನ್ನು ಮರಿಬೇಡಿ. So friends, thank you for watching.